ನಾಯಂಡಹಳ್ಳಿಯ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ಕಿಚ್ಚ ಸುದೀಪ್ ಅವರ 52ನೇ ವರ್ಷದ ಹುಟ್ಟುಹಬ್ಬಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವರ ಅಭಿಮಾನಿಗಳು, ಹಾಸನದಿಂದ ಬಂದಂಥ ಅಭಿಮಾನಿಗಳಿದ್ದಾರೆ. ಸೊ ಮೊದಲೇದಾಗಿ ಮಾತಾಡ್ಸ್ತಾ ಹೋಗ್ತೀನಿ. ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಾ ಈಗ? ಸರ್, ನಮ್ಮ ಹೆಸರು ವರ್ಧನ್ ಅಂತ. ನಾವು ಹಾಸನದಿಂದ ಬಂದಿದ್ದೀವಿ. ಕಳೆದ 4 ವರ್ಷದಿಂದ ಬರ್ತಿದ್ದೀವಿ. ಅಂದರೆ ಆಚೆ ವರ್ಷ ಬಂದಿದ್ದು ಇಲ್ಲೇ ಇದು ನಂದಿ ಗ್ರೌಂಡಲ್ಲೇ ಮಾಡಿದ್ರು. ಅಂದರೆ ಫೋಟೋಗೆ 20 ವರ್ಷದ್ದು. ಅಂದರೆ ಫೋಟೋ ಗಿಟ ಏನೂ ಸಿಕ್ಕಿಲ್ಲ. ಅಂದರೆ ಈ ವರ್ಷ ನೋಡಿದ್ರೆ ಮನೆ ಹತ್ರ ಬೇಡ ಅಂತಂದರು. ಅದೇನೋ ಒಂಥರ ಬೇಜಾರು. ಪಾಪ ಅವರು ಕೂಡ ಅವರಮ್ಮ ಇದಾಗಿರೋದು ನೋಡಿ ಬೇಡ ನಾನು ಮಾಡ್ಕೊಂಡಿಲ್ಲ ಅಂದರು. ನಿಮಗೋಸ್ಕರ ಇಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ಒಂದು ದೊಡ್ಡ ಖುಷಿ. ಈ ವರ್ಷ ಆದರೂ ಬಂದರೆ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಮುಖ ಸಿಕ್ಕರೆ ಸಾಕು. ಅದೇ ಒಂದು ಇದಿದೆ. ಈಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸುದೀಪ್ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಬರ್ತಾರೆ, ನಿಮ್ಮ ಸಮ್ಮುಖದಲ್ಲೇ ಈಗ ಕೇಕ್ ಕಟ್ ಮಾಡಿ ಸಂಭ್ರಮನ ಆಚರಿಸ್ತಾರೆ. ಸೊ ಈ ಒಂದು ಕ್ಷಣ ನೋಡೋದಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ? ನಾನು ಇವ್ರಿಗೆ ಕೇಳಿ ಸರ್, ನನಗೆ ಗೊತ್ತಿಲ್ಲ ಸರ್. ದೇವ್ರ ದರ್ಶನ ಹೆಂಗೋ ನಮ್ಮ ಬಾಸ್ ದರ್ಶನ ಹಂಗೆ. ಅವ್ರಿಗೋಸ್ಕರ ಅವ್ರು ಬರ್ತಾವ್ರಂತಾರೆ, ತುಂಬ ಖುಷಿ ಆಗುತ್ತೆ. ದೇವ್ರ ದರ್ಶನ ನೋಡೋಕ್ಕೋಸ್ಕರ ಎಷ್ಟೋ ದೂರದಿಂದ ಬರ್ತಾರೆ. ಎಲ್ಲರೂ ಹಂಗೆ ನಮ್ಮ ಥರನೇ ತುಂಬ ಜನ ಬಂದಿದ್ದಾರೆ. ಅವ್ರ ದರ್ಶನ ಮಾಡಿ ಆಚೆ ವರ್ಷ ಬಂದು ಅವತ್ತು ಆಸತಿ ಆಗಲಿಲ್ಲ. ಈ ವರ್ಷ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅವ್ರ ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ಅಂತ ಬಂದಿದ್ದೀವಿ ಸರ್. ಓಕೆ, ಈಗ ನಿಮಗಾಗಿ ಒಂದಿಷ್ಟು ಗಿಫ್ಟ್ ಕೊಟ್ಟಿದ್ದಾರೆ. ಡಿಸೆಂಬರ್ಗೆ ಸಿನಿಮಾ ಬರುತ್ತೆ. ಇವತ್ತು K47 ಟೀಸರ್ ಬಿಟ್ಟಿದ್ದಾರೆ, ಮಾರ್ಕ್ದು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ತುಂಬ ಖುಷಿ ಆಗುತ್ತೆ ಸರ್. ಅವೆಲ್ಲ ನೋಡ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. ನಮ್ಮ ಬಾಸ್ನ ನೋಡಿ ಎಷ್ಟೊತ್ತಾದರೂ ಮೀಟ್ ಮಾಡ್ಕೊಂಡೇ ಹೋಗ್ತೀವಿ, ನೋಡ್ಕೊಂಡೇ ಹೋಗಿ ಅನ್ನೋ ತುಂಬ ಖುಷಿ ಇದೆ ಅಷ್ಟೇ ಸರ್. ದೂರದಿಂದ ಬರ್ತೀರಾ. ಈ ಒಂದು ದಿನಕ್ಕಾಗಿ ಒಂದು ವರ್ಷದಿಂದನೇ ಪ್ಲಾನ್ ಮಾಡ್ತಾ ಇರ್ತೀರಾ. ಇವತ್ತು ಬರ್ತಡೇ ಮುಗಿದ್ರೆ ನಾಳೆಯಿಂದ ಮುಂದಿನ ವರ್ಷದ ಬರ್ತಡೇ ಸೆಲೆಬ್ರೇಷನ್ಗೆ ಪ್ಲಾನ್ ಮಾಡ್ತಾ ಇರ್ತೀವಿ. ಇದು ಒಂದಿನಕ್ಕೋಸ್ಕರ ಸರ್. ನಾವು ಒಂದು ವರ್ಷ ಎಲ್ಲ ಕಾಯ್ತಾ ಇರ್ತೀವಿ. ಬಾಸ್ನ ನೋಡ್ಬೇಕಷ್ಟೇ. ಬಾಸ್ನ ನೋಡಿ ಹೋದ್ರೆ ಏನು ದೇವ್ರ ದರ್ಶನ ಪಡ್ದಂಗೆ ಆಗುತ್ತೆ. ಒಟ್ಟಿನಲ್ಲಿ ಅವ್ರನ್ನ ನೋಡಿ ಹೋದ್ರೆ ತುಂಬಾ ಖುಷಿ ಆಗುತ್ತೆ. ಒಂದು ನೋವಿನಲ್ಲಿದ್ರು ಕೂಡ ನಿಮ್ಗೆಲ್ಲರಿಗೂ ನಿರಾಸೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಂದು ಬರ್ಡೇ ಮಾಡ್ತಾರೆ. ಅದೇ ಕಾರಣಕ್ಕೆ ಅವ್ರು ಅಷ್ಟು ನೋವಲ್ಲಿದ್ರು ಕೂಡ ನಮಗೋಸ್ಕರ ಫ್ರೀ ಮಾಡ್ಕೊಂಡು ಇಲ್ಲಿ ಗ್ರೌಂಡಲ್ಲಿ ನಮ್ಮನ್ನ ಸಿಗ್ತಾ ಇದ್ದಾರೆ, ನಮ್ಮನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಂದರೆ ಅದೇ ಒಂದು ನಮಗೆ ದೊಡ್ಡ ಖುಷಿ ಸರ್. ಅವರು ತುಂಬ ಖುಷಿ ಆಗುತ್ತೆ. ಓಕೆ, ಈ ವರ್ಷದ ಒಂದು ಬರ್ತಡೇ, 52ನೇ ವರ್ಷದ ಬರ್ತಡೇ, ಒಂದಿಷ್ಟು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ವರ್ಷಕ್ಕೆ ಇನ್ನೂ ಹೊಸ ಪ್ರಾಜೆಕ್ಟ್ಗಳಲ್ಲಿ ಇದು ಮಾಡ್ತಾರೆ. ಅವ್ರಿಗೆ ಏನಂತ ಹಾರಿಸ್ತೀರಿ ಸರ್? ಅವ್ರು ಎಷ್ಟೇ ವರ್ಷ ಆದರೂ ಅವರಿಗೆ 29 ವರ್ಷ ಇದ್ದಂಗಿದ್ದಾರೆ. ಅವ್ರಿಗೆ 50 ವರ್ಷ ಅಲ್ಲ 160 ವರ್ಷ ಬದುಕಿದ್ರು ನಮಗೆ ತುಂಬ ಖುಷಿ ಆಗುತ್ತೆ. ಅವ್ರ ಮುಂದೆ ಫಿಲಮ್ಗಳು ತೆಗೆಯೋದಲ್ಲಿ, ಏನೇ ಶೂಟಿಂಗ್ಗಳು ತೆಗೆಯೋದಲ್ಲಿ ಇನ್ನೂ ತುಂಬ ಚೆನ್ನಾಗಿ ತೆಗೀಲಿ. ಅವರ ಆಯಸ್ಸು ಅವರಿಗೆ ಎಲ್ಲ ದೇವರು ಚೆನ್ನಾಗಿ ಕೊಟ್ಟಿರಲಿ. ಅವ್ರ ಅಮ್ಮ ಇಲ್ಲ ಅಂತ ಅವರಿಗೆ ನೋವು ಇದ್ರೂ ಎಲ್ಲ ಅಭಿಮಾನಿಗಳಲ್ಲೇ ಎಲ್ಲ ಇದ್ದಾರೆ, ಎಲ್ಲ ಅವರೇ ಅಂತ ಮುಟ್ಟು ಅವ್ರು ಚೆನ್ನಾಗಿರಲಿ. ಅದೊಂದು ಲುಕ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ತುಂಬ ಖುಷಿ ಆಗುತ್ತೆ. ಅಂದರೆ ವರ್ಷಕ್ಕೆ ಒಂದ್ಸಲಿ ಇದಂತ ಬಿಡ್ತಾರೆ, ಅವಾಗ ನಮಗೂ ಒಂದು ಖುಷಿ ಆಗುತ್ತೆ, ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಹಾಸನದಿಂದ ಬಂದಂತಹ ಅಭಿಮಾನಿಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.